ಇನ್ನೂ ಮುಗಿತಾ ಇಲ್ಲ ನಟ ದರ್ಶನ್ ಅಭಿಮಾನಿಗಳ ಹುಚ್ಚಾಟ. ದರ್ಶನ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ರೂ ಕೂಡ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದಲ್ಲ ಒಂದು ರೀತಿಯಾಗಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಈಗ ಅರೆಬೆತ್ತಲಿಯಾಗಿ ಸ್ಲೇಟ್ ಹಿಡಿದು ದರ್ಶನ್ ಅಭಿಮಾನಿಗಳು ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ. ಕೈದಿ ನಂಬರ್ 6106 ಈ ಕೈದಿ ನಂಬರ್ ಬರೆದಿರುವಂತಹ ಸ್ಲೇಟ್ ಅನ್ನ ಹಿಡ್ಕೊಂಡು ಮೈ ಮೇಲೆ ಗಾಯದ ರೀತಿ ಬರೆ ಎಳೆದು ಪೋಸ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ನೆಟ್ಟಿಗರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಲೇಟ್ ಅನ್ನ ಹಿಡ್ಕೊಂಡು ಆ ಸ್ಲೇಟ್ ಅಲ್ಲಿ 6106 ಇದು ಆರೋಪಿ ದರ್ಶನ್ರ ಕೈದಿ ನಂಬರ್. ಈ ನಂಬರ್ ಅನ್ನ ಹಾಕೊಂಡು ಅದೇ ರೀತಿಯಾಗಿ ಮೈ ಮೇಲೆ ಬಾಸುಂಡೆ ಬಂದವ್ರ ರೀತಿಯಾಗಿ ಒಂದಷ್ಟು ಗಾಯದ ಬರೆಗಳನ್ನ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೈದಿಯನ್ನ ನಿಲ್ಲಿಸೋ ರೀತಿನೇ ಪೋಸ್ ಕೊಟ್ಟಿದ್ದಾರೆ. ಹುಚ್ಚು ಅಭಿಮಾನಿಯ ಫೋಟೋ ಈಗ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಾವೆ. ನಿನ್ನೆ 1 ವರ್ಷದ ಮಗುವಿಗೆ ಕೈದಿಯ ರೀತಿ ಬಟ್ಟೆ ಧರಿಸಿ ಫೋಟೋ ಶೂಟ್ ಕೂಡ ಮಾಡಿಸಲಾಗಿತ್ತು. ಹುಚ್ಚು ಅಭಿಮಾನಿಗಳ ಹುಚ್ಚು ಈಗ ದಿನೇ ದಿನೇ ಬೇರೆ ಬೇರೆ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ. ತಮ್ಮ ಮಗುವಿಗೆ 1 ವರ್ಷದ ಮಗುವಿಗೆ ಕೈದಿಯ ಬಟ್ಟೆಯನ್ನ ಹಾಕಿ ಫೋಟೋ ಶೂಟ್ ಮಾಡಿಸಿದ್ರು. ಅದೇ ರೀತಿಯಾಗಿ ಈಗ ಅರೆ ಬೆತ್ತಲಿಯಾಗಿ ಕೈದಿ ನಂಬರ್ 6106 ಅನ್ನುವಂಥ ಸ್ಲೇಟ್ ಅನ್ನ ಹಿಡ್ಕೊಂಡು ಒಂದು ರೀತಿಯಾಗಿ ಆರೋಪಿ ರೀತಿಯಾಗಿನೇ ಫೋಟೋ ಶೂಟ್ ಅನ್ನ ಮಾಡಿಸ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅರೆಬೆತ್ತಲಿಯಾಗಿ ಸ್ಲೇಟ್ ಹಿಡ್ಕೊಂಡು ಫೋಟೋ ಶೂಟ್ ಮಾಡಿಸಿರೋದು. ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಆ ಪುಟ್ಟ ಮಗು 1 ವರ್ಷದ ಮಗುವಿಗೆ ಕೂಡ 6106 ಅನ್ನುವಂಥ ಕೈದಿ ನಂಬರ್ ಇರುವಂಥ ಬಟ್ಟೆಯನ್ನು ಹಾಕಿ ಅಂದರೆ ಆರೋಪಿಗಳಿಗೆ ಅಂದರೆ ವಿಚಾರಣಾಧೀನ ಆರೋಪಿಗೆ ಈಗ ಕೈದಿ ನಂಬರ್ ಏನು ಕೊಟ್ಟಿದ್ದಾರೆ 6106 ಆ ನಂಬರನ್ನು ಆ ಮಗುವಿಗೆ ಹಾಕಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಅದು ಎಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇವರ ಅಭಿಮಾನ ಅಂತ ಗೊತ್ತಾಗ್ತಾ ಇಲ್ಲ. ಇದು ಅಭಿಮಾನ ಅಲ್ಲ, ಅಂಧಾಭಿಮಾನ. ಪದೇ ಪದೇ ಪೊಲೀಸರು ಹೇಳ್ತಾನೆ ಇದ್ದಾರೆ ಆರೋಪಿ ಆತ. ಸದ್ಯಕ್ಕೆ ಮರ್ಡರ್ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂಥ ಆರೋಪಿಯ ಬಗ್ಗೆ ಈ ರೀತಿಯಾಗಿ ಅಂದರೆ ಪಾಸಿಟಿವ್ ಆಗಿ ಮಾಡ್ತಾ ಇರುವಂಥದ್ದಿರು ನಾವು ಅವರ ಅಭಿಮಾನಿಗಳು ಅಂತ. ಇದರಿಂದ ದರ್ಶನ್ ಅವರಿಗೆ ಒಳ್ಳೇದಾಗೋದ್ರಿಂದ ಸಮಸ್ಯೆಗಳೇ ಹೆಚ್ಚು. ಅವರ ಪರವಾಗಿ ಪ್ರತಿಭಟನೆ ಮಾಡೋದು, ಈ ರೀತಿ ಫೋಟೋ ಶೂಟ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಅವ್ರ ಮೇಲೇನೆ ಕೇಸ್ಗಳು ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೋಗ್ತಾವಷ್ಟೆ. ಅಭಿಮಾನಿಗಳು ಈ ರೀತಿಯಾಗಿ ಪ್ರಚೋದಿಸ್ತಿದ್ದಾರೆ ಅಂತೇಳಿ. ಆದರೂ ಕೂಡ ಇವರ ಅಂಧಾಭಿಮಾನಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಆ ಕೈದಿ ನಂಬರ್ ಕೂಡ ಬಿಡ್ತಾ ಇಲ್ಲ. ಗಾಡಿಗಳ ಮೇಲೆ ಸ್ಟಿಕ್ಕರ್ ಅಂಟಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಾಡಿ ಮೇಲೆ ಬರ್ಸ್ಕೊಳ್ತಾ ಇದ್ದಾರೆ ಕೈದಿ ನಂಬರ್ನ. ಅದೆಲ್ಲ ಆದಮೇಲೆ ಈಗ ಮತ್ತೊಂದು ಹಂತಕ್ಕೆ ತಲುಪಿದ್ದಾರೆ. ಕೈದಿ ನಂಬರ್ ಇರುವಂಥ 6101 ಸ್ಲೇಟನ್ನು ಹಿಡ್ಕೊಂಡು ಅರೆ ಬೆತ್ತಲಿಯಾಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇಂಥವ್ರಿಗೆ ಏನು ಹೇಳಿದ್ರೂ ಪ್ರಯೋಜನ ಇಲ್ಲ. ಮತ್ತೆ ಮತ್ತೆ ಇದೇ ರೀತಿಯ ಘಟನೆಗಳು ರಿಪೀಟ್ ಆಗ್ತಾ ಇದ್ದಾವೆ ಅಷ್ಟೇ. ಅನೇಕರು ಅಭಿಮಾನಿಗಳು ಅನ್ನಿಸ್ಕೊಂಡವರು ಗಾಡಿ ಮೇಲೆ ಡಿ ಬಾಸ್ ಅಂತ ಇದ್ರು ಕೂಡ ಆ ಸ್ಟಿಕ್ಕರ್ ಅನ್ನ ರಿಮೂವ್ ಮಾಡಿದ್ರು. ಈಗ ಸದ್ಯಕ್ಕೆ ಅವರು ಆರೋಪಿಯಾಗಿ ಹೋಗಿರೋದ್ರಿಂದ ನಮ್ಗೆ ಸಾಕಷ್ಟು ಬೇಜಾರಾಗಿದೆ ಅಂತ. ಅವರು ನಿಜವಾದ ಅಭಿಮಾನಿಗಳು. ಯಾವುದೇ ಡಿ ಬಾಸ್ ಇರಲಿ ಅಥವಾ ಅವರ ಸ್ಟಾರ್ ಇರಲಿ, ತಪ್ಪು ಮಾಡಿದಾಗ ಸರಿದಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಲಿ, ಅವರಿಗೆ ತಪ್ಪು ಮಾಡಿದ್ದೇ ಆದರೆ ಶಿಕ್ಷೆ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಅವರು ಆರೋಪಿ ಆಗಿದ್ದಾರೆ, ನಾವೀಗ ನಮಗೆ ಬೇಜಾರಾಗಿದೆ ಅಂತ ಅವರು ಸ್ಟಿಕ್ಕರ್ಗಳನ್ನು ರಿಮೂವ್ ಮಾಡಿಸಿದ್ರು. ಅವರು ನಿಜವಾದ ಅಭಿಮಾನಿಗಳು. ಆದರೆ ಈಗ ಈ ರೀತಿ ಫೋಟೋ ಶೂಟ್ ಮಾಡಿಸೋದು, ಚಿಕ್ಕ ಮಗುವಿಗೆ ಕೈದಿ ಬಟ್ಟೆಯನ್ನು ತೋರಿಸೋದು, ಮತ್ತೆ ಈಗ ಬೈಕ್ ಮೇಲೆ 6106 ಅನ್ನುವಂಥ ಕೈದಿ ನಂಬರ್ ಬರ್ಸ್ಕೊಳ್ಳುವಂಥದ್ದು, ಮತ್ತೆ ಆ ಬೇಡಿಗಳ ಚಿತ್ರವನ್ನು ಬಿಡಿಸ್ಕೊಳ್ಳುವಂಥದ್ದು, ಈ ಥರ ಮಾಡ್ತಿರಲ್ಲ, ಇದು ಅಂಧಾಭಿಮಾನ. ಇದು ಯಾರು ಏನೇ ತಪ್ಪು ಮಾಡಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದು ನಿಜವಾದ ಅಭಿಮಾನ ಅಲ್ಲ. ಸ್ಟಾರ್ ಆಗಬೇಕು, ಒಳ್ಳೆ ಪಟ್ಟ ತೆಗೆದುಕೊಳ್ಬೇಕು ಅಂತಂದರೆ ಅವರಿಗೆ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ನ್ಯಾಯಾಂಗ ಬಂಧನದಲ್ಲಿದ್ದಾರಲ್ಲ, ಚಾರ್ಜ್ ಶೀಟ್ ಆಗುತ್ತೆ, ಅದಾದ ಬಳಿಕ ಏನು ವಿಚಾರಣೆ ಇದೆ, ಏನು ತೀರ್ಮಾನ ತೆಗೆದುಕೊಳ್ತಾರೆ ನ್ಯಾಯಾಧೀಶರು, ಅದಕ್ಕೆ ಪೂರಕವಾಗಿರಬೇಕು. ಅದನ್ನು ಬಿಟ್ಟು ಇದೆಲ್ಲ ನ್ಯಾಯಾಂಗಕ್ಕೆ ವಿರುದ್ಧವಾಗಿ ಮಾಡುವಂಥ ಘಟನೆಗಳಿವು.